ಹಲೋ ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು. ನಾನು ರಮೇಶ್ ಭಗತ್. ಶುರು ಮಾಡೋಣ. This is Weekend with Ramesh. And ಈ ವಾರದ ಸಾಧಕರು ಬೆಳ್ತಂಗಡಿ ಬಾಯ್ಸ್, ಗುರುವಂಕರೆ ಗರ್ಲ್ಸ್. ವಾಟ್ ಫನ್ ದಿಸ್ ಇಸ್. ಏನು ಖುಷಿ ಆಗ್ತಿದೆ ನನಗೆ ಅಂದರೆ, ಮಾನ್ಯ ಸೀತಾರಾಮ್ ಅವರೇ, ಮಾನ್ಯ ಯೋಗೀಶ್ ಹೊಳ್ಳ ಅವರೇ, ಈ ಎಕ್ಸೆಲ್ ಸಂಸ್ಥೆಯ ವಿಷನರಿ ಶ್ರೀ ಏನು ಕೇಳಿಸ್ಲಿಲ್ಲ, ಸುಮಂತ್ ಸರ್ ಅವರೇ, ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್, ರೆಸ್ಪೆಕ್ಟೆಡ್ ಟೀಚರ್ಸ್ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ, ಆ್ಯಂಡ್ ನಿಮ್ಮನ್ನೇನಂತ ಕರೆಯೋದು? ಮೈ ಡಿಯರ್ ಫ್ಯೂಚರ್. ಏನಿದೇನು ಸಾಧಾರಣ ಜನನ ಇವರು? ನೋಡಿ ಅಲ್ಲಿದ್ದಾಳಲ್ಲ, 2 ಜಡೆ ಹಾಕೊಂಡು 3ನೇ ರೋಲಿ, ನಾಳೆ ದೀಪಿಕಾ ಪಡ್ಕೋನವಳು. ಆ ದೀಪಿಕಾ ಪಡ್ಕೋನ್ ಈ ರಣವೀರ್ ಸಿಂಗ್ ನೋಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ರಣವೀರ್ ಸಿಂಗ್ ಪಕ್ಕ, ಅಲ್ಲಿ ನಾಳೆಯ ವಿರಾಟ್ ಕೊಹ್ಲಿ ಕೂತಿದ್ದಾರೆ. ಅದು ಸಾಲದು ಅಂತ ಅವ್ರ ಹಿಂದೆ ಎಲಾನ್ ಮಸ್ಕ್ ಆ ರಾಕೆಟ್ ಬಿಡಬೇಕು ಅಂತ ಆಕಾಶ ನೋಡ್ತಾ ಇದ್ದಾನೆ. ಅಲ್ಲಿ ನಾಳೆಯ ಸ್ಯಾಮ್ ಆಲ್ಟ್ಮನ್ ಎಲ್ಲಿ ನನ್ನ ಕೆಲಸ ಕಿತ್ಕೊಂಡ್ಬಿಡುತ್ತೋ ಅಂತ ವರಿಯಲ್ಲಿ ಕೂತಿದ್ದಾರೆ. ನಾಳೆಯ ನಾರಾಯಣ ಮೂರ್ತಿ ಇದ್ದಾರೆ, ನಾಳೆಯ ಅಮಿತಾಬ್ ಬಚ್ಚನ್ ಇದ್ದಾರೆ, ನಾಳೆ ರಮೇಶ್ ಅರವಿಂದ್ ಇದ್ದಾರೆ. ಎಸ್, ಥ್ಯಾಂಕ್ ಯು. ಇದು ನಾನು ಸುಮ್ಮನೆ ನಿಮಗೆ ಖುಷಿ ಪಡಿಸೋಕೆ ಹೇಳ್ತಿಲ್ಲ. ದ್ಯಾಟ್ ಇಸ್ ದ ಟ್ರೂತ್. ದ್ಯಾಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನೋಡ್ತಾ ಇರಿ, ಇಲ್ಲಿರುವಂಥ ಈ 2,000 ಜನರಲ್ಲಿ ಕೆಲವರು ಎಂಥ ಅಪಾರವಾದ ಸಾಧನೆ ಮಾಡ್ತಾರೆ ಅಂದರೆ, ಜಗತ್ತು ತಿರುಗಿ ನೋಡಬೇಕು. ಇದು ಯಾವ ಊರಯ್ಯ, ಇದು ಗುರುವಾಯನ್ಕರೆ, ಇದು ಯಾವುದ್ರಿ ಕಾಲೇಜ್ ಎಕ್ಸಲ್ಲು, ಎಲ್ಲಿಂದ ಬಂದ ಈ ಹುಡುಗ ಅಥವಾ ಹುಡುಗಿ ಅಂತ ಸಾಧನೆ ಮಾಡ್ತೀರಾ. ಒಬ್ರಿಬ್ಬರಲ್ಲ, ಎಲ್ಲರೂ. ಅವ್ರು ಹೇಳಿದ್ರಲ್ಲ ಸಾರು, ನಾನು ಆ್ಯಕ್ಟರು, ಡೈರೆಕ್ಟರು, TV ಶೋ ಹೋಸ್ಟ್ ಅಂತ. ಕಳೆದ 1 ವರ್ಷದಿಂದ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ. ನಾನು ಭವಿಷ್ಯ ಹೇಳ್ತೀನಿ, ಕೈ ನೋಡ್ದೇ ಭವಿಷ್ಯ ಹೇಳ್ತೀನಿ. ನಿಮ್ಮೆಲ್ಲರ ಭವಿಷ್ಯ ಹೇಳ್ತೀನಿ. ನಿಮ್ಮೆಲ್ಲರ ಭವಿಷ್ಯ ಅಮೋಘವಾಗಿದೆ. ನೀವೆಲ್ಲರೂ ಚಿಂದಿ ಉಡಾಯಿಸ್ತೀರಾ. You're all going to be very rich. You're all going to be super happy. ಇದು ಮಾತ್ರ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಯಾರು ಏನು ಹೇಳ್ತಾರೋ ಡೋಂಟ್ ಬಾದರ್. ರಮೇಶ್ ಹೇಳಿದ್ದಾರೆ ನನ್ನ ಭವಿಷ್ಯ ಎಕ್ಸ್ಟ್ರಾರ್ಡಿನರಿ ಅಂತ ಬರೆದಿಟ್ಕೊಂಡ್ಬಿಡಿ. ಇದು ಮೇನ್. ಇದನ್ನ ನಾನು ನಂಬೋದಲ್ಲ, ನೀವು ನಂಬಬೇಕು. ಜೀವನದ ಎಲ್ಲ ಸುಂದರವಾದ ವಿಷಯಗಳು, ಜೀವನದ ಎಲ್ಲ ಹಿತವಾದ ವಿಷಯಗಳು ನನಗೆ ಅರ್ಹತೆ ಇದೆ, ನನ್ನ ಹತ್ರ ಬರುತ್ತೆ ಅಂತ ನೀವು ನಂಬಿ, ಆಯ್ತಾ? ಅಷ್ಟೇ ರೀ, ಅದು ಬರುತ್ತೆ, ವರಿ ಮಾಡಬೇಡಿ, ಬರುತ್ತೆ. ಸುಮ್ಮನೆ ತಲೆಯಲ್ಲಿ ಅಂದ್ಕೊಂಬಿಟ್ರೆ ಆಗಲ್ಲ. ಸ್ವಲ್ಪ ಕೆಲಸ ಮಾಡಬೇಕು. ಏನು ಮಾಡಬೇಕು? ಓದಬೇಕಾ? ಏನಪ್ಪ ಹುಡುಗರು ಹೋಗ್ತೀರಾ? ಕೆಲವು ವಿಷಯಗಳಾಗಬೇಕು. ಏನಾಗಬೇಕು ಹೇಳ್ಬಿಡ್ತೀನಿ. ನಾನು ಕಾರಲ್ಲಿ ಬರ್ತಾ ಇದ್ನಾ, ಇನೋವಾ ಕಾರ್ ಬರ್ತಾ ಇದ್ದೀನಿ. ಎದುರುಗಡೆ ವಿಂಡ್ಶೀಲ್ಡು ಒಳಗಡೆ ಒಂದು ನೊಣ ಬಂದಿದೆ. ಈ ನೊಣ ಹೊರಗಡೆ ಹೋಗಿ ಟ್ರೈ ಮಾಡ್ತಾ ಇದೆ. ಎದುರುಗಡೆ ವಿಂಡ್ಶೀಲ್ಡ್ ಇದೆ. ಇಲ್ಲಿ ಹೋಗಿ ತಲೆ ತಾಕ್ತು, ಮತ್ತೆ ಇಲ್ಲಿ ತಾಕ್ತು, ಒದಾಡ್ತಾ ಇದೆ. ಆ ವಿಂಡ್ಶೀಲ್ಡ್ ಹೊಡಿತಾ ಇದೆ, ಹೊರಗಡೆ ಹೋಗಬೇಕು ಆಸೆ ಪಡ್ತಾ ಇದೆ. ಅದು ಗೊತ್ತಾಗ್ತಿಲ್ಲ. ಪಕ್ಕದಲ್ಲಿ ಇಲ್ಲೊಂದು ಕಿಟಕಿ ಓಪನ್ ಇದೆ, ಇಲ್ಲಿ ಬಂದರೆ ಹಿಂಗೆ ಹಾರ್ಬೋದು. ಇದು ಗೊತ್ತಾಗಿಲ್ಲ ಅಷ್ಟೇ. 1-2 ನಿಮಿಷ ಆದಮೇಲೆ ಗೊತ್ತಾಯ್ತು, ಪಡಕಂತ ಹಾರ್ಬಿಡ್ತು. ಅಷ್ಟೇ ಆಗೋದೇನು. ಸುಮ್ಮನೆ ಗುದ್ದಾಡಬೇಡಿ. ವಿಂಡ್ಶೀಲ್ಡಲ್ಲಿ ಪಕ್ಕದಲ್ಲಿ ಒಂದು ವಿಂಡೋ ಇದೆ, ಸುಲಭವಾಗಿ ನಾನು ಹೇಳಿದ್ನಲ್ಲ, ಅಷ್ಟು ಸಾಧನೆ ನೀವು ಮಾಡ್ಬೋದು. ಯಾವುದು ಆ ವಿಂಡೋ?
ಯಾವ್ದಾ ವಿಂಡೋ? ನಿಮ್ಮ ಕಾಲೇಜ್ ಹೆಸರು ಎಕ್ಸೆಲ್. ಯು ಹ್ಯಾವ್ ಟು ಎಕ್ಸೆಲ್ ಇನ್ ವಾಟ್ ಎವರ್ ಯು ಡೂ, ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಇವ್ರ ರೆಕಮೆಂಡೇಷನು, ಅದ್ಯಾವುದೋ ಇನ್ಫ್ಲೂಯೆನ್ಸು, ಅದ್ಯಾವುದೋ ಕ್ಯಾಸ್ಟ್ ಪಾಲಿಟಿಕ್ಸು ಎಲ್ಲ ವಿಂಡ್ಶೀಲ್ಡಲ್ಲಿ ಗುದ್ದೋ ಕೆಲಸ, ಅದೆಲ್ಲ ಮಾಡಬೇಡಿ. ಸಿಂಪ್ಲಿ ಎಕ್ಸೆಲ್, ಸ್ವಿಂಗ್ ಅಂತ ಹೋಗ್ತೀರಾ ಮೇಲೆ. ಹೆಂಗೆ ಹೋಗ್ತೀರಾ? ಅಷ್ಟೇ. ಸೊ ಈ ಎಕ್ಸೆಲ್, ವಾಟ್ ಅ ನೇಮ್ ಯು ಹವ್ ಚೋಸನ್, ವಾಟ್ ಅ ನೇಮ್ ಸರ್. ಕಾನ್ಕ್ವರ್ ಕಾಲೇಜ್ ಅಲ್ಲ ಇದು, ಕಾಂಪೀಟ್ ಕಾಲೇಜ್ ಅಲ್ಲ ಇದು, ಎಕ್ಸೆಲ್. ಯು ಮಸ್ಟ್ ಎಕ್ಸೆಲ್ ಸರ್, ಅಷ್ಟೇ ರೀ. ಜೀವನದ ರಹಸ್ಯ ಅಷ್ಟೇ. ನೀವು ಏನು ಮಾಡಿದ್ರು ಸರಿ, ಮನೆ ಗುಡಿಸ್ತೀರಾ ಪರ್ಕೆ ತೊಗೊಂಡು, ಏನು ಶೀ ಈಸ್ ಎಕ್ಸ್ಟ್ರಾರ್ಡಿನರಿ ಅನ್ಬೇಕು ಜನ. ಏನು ಮಾಡ್ತೀರಾ, ಇಸ್ತ್ರಿ ಮಾಡ್ತೀರಾ, ಏನು ಇಸ್ತ್ರಿ ಮಾಡ್ತಾನೆ ಗುರು, ಇವನ್ ಥರ ಯಾವನು ಮಾಡಲ್ಲ ಅನ್ಬೇಕು. ಆ ಹುಡುಗಿ ಲವ್ ಮಾಡ್ತೀರಾ, ಹುಡುಗಿ ಹೇಳ್ಬೇಕು, ಏನು ಗುರು ವಾ. ಹೌದ್ರಿ, ಯು ಮಸ್ಟ್ ಎಕ್ಸೆಲ್. ನೀನು ಮುಟ್ಟಿದಲ್ಲ ಎಕ್ಸೆಲ್ ಮಾಡ್ಬೇಕಣ್ಣ ನೀನು, ಏನಾದರೂ ಸರಿ. ದಟ್ ಈಸ್ ದ ಫಿಲಾಸಫಿ ಲೈಫಲ್ಲಿ. ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಐ ಆಮ್ ಸ್ಟಂಡ್. ಬಯಾಲಜಿ ಇಲ್ವಾ ಇಲ್ಲಿ? ಹಾಂ, ಮತ್ತೇನು, ಕೆಮಿಸ್ಟ್ರಿ, ಕಂಪ್ಯೂಟರ್ಸ್, ಇದೆಲ್ಲ ಎಕ್ಸೆಲ್ ಮಾಡ್ತೀರಾ. ನೋಡಿದ್ದೀನಲ್ಲ ನಿಮ್ಮ 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 ರಿಸಲ್ಟ್ಸ್ ನೋಡಿ ನನಗೆ ಸರ್ಪ್ರೈಸ್ ಆಗೋಯ್ತು. 94% ಡಿಸ್ಟಿಂಕ್ಷನ್ ಅಂತೆ, ಮಿಕ್ಕವರೆಲ್ಲ ಫಸ್ಟ್ ಕ್ಲಾಸ್ ಅಂತೆ, ಸೆಕೆಂಡ್ ಕ್ಲಾಸ್ ಇಲ್ವಂತೆ, ಫೇಲ್ಯೂರ್ ಇಲ್ವಂತೆ. ವಾಟ್ ಅನ್ ಎಕ್ಸ್ಟ್ರಾರ್ಡಿನರಿ ರೆಕಾರ್ಡ್. ಸ್ಟನ್ನಿಂಗ್ ಸರ್, ಇಟ್ಸ್ ನಾಟ್ ಆರ್ಡಿನರಿ. ಒಂದು ಕಾಲೇಜಿಂದ ಒಬ್ಬ ಪೇರೆಂಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಇವರು ಟೀಚರ್ ಹೇಳಿದ್ರು, ನನಗೆ ರಿಸೀವ್ ಮಾಡೋಕ್ಕೆ ಬಂದ್ರಲ್ಲ, ಇವರು ಟೀಚರು ಹೇಳ್ತಾರಂತೆ ಪೇರೆಂಟ್ಸ್ಗೆ, ಸರ್ ನಮ್ಮ ಸ್ಕೂಲು ನಿಮ್ಮ ಮಗುನ ಕಳಿಸಿ, ನಿಮ್ಮ ಮನೆಗೆ ಒಂದು ಒಳ್ಳೆ ಮಗ ಅಥವಾ ಮಗಳನ್ನ ಕೊಡ್ತೀವಿ, ರಾಷ್ಟ್ರಕ್ಕೆ ಒಳ್ಳೆ ನಾಗರಿಕನ ಕೊಡ್ತೀವಿ ಅಂತ. ಇನ್ನೇನ್ರಿ ಬೇಕು? ಮನೆಗೆ ಮಗ ಕೊಡ್ತಾರೆ, ಮಗಳು ಕೊಡ್ತಾರೆ, ರಾಷ್ಟ್ರಕ್ಕೆ ಒಳ್ಳೆ ನಾಗರಿಕ ಕೊಡ್ತಾರೆ. ದಟ್ಸ್ ಪರ್ಫೆಕ್ಟ್ ಕಾಂಬಿನೇಷನ್. ಈ ಥರ ಒಂದು ಸಿಸ್ಟಮ್ ಬೇಕು. ಅದೇ ಥರ ಗಂಡು ಒಳ್ಳೆ ಹೆಂಡತಿ ಕೊಡಬೇಕು, ಹೆಂಡತಿ ಗಂಡು. ಇವ್ರ ಮದುವೆ ಆಗಿಲ್ಲ, ಸುಮಿತ್ ಇಸ್ ನಾಟ್ ಇನ್ ಟು ದಟ್. ಸೊ ವಾಟ್ ಐ ಆಮ್ ಸೇಯಿಂಗ್, ಈ ಎಕ್ಸೆಲ್ ಅನ್ನೋದಿಲ್ಲ, ನಾನು ತಮಾಷೆ ಹೇಳ್ತಾ ಇಲ್ಲ. ಯು ಮಸ್ಟ್ ಎಕ್ಸೆಲ್ ಇನ್ ಎವ್ರಿಥಿಂಗ್. ಯು ಶುಡ್ ಬಿ ಎಕ್ಸಲೆಂಟ್ ಬ್ರದರ್. You should be an excellent father. You should be excellent son. You should be excellent boss. You should be excellent employee. You should be an excellent friend. Excel in everything, sir. ಬರೀ ಒಂದು ಮಾತ್ರ ಅಲ್ಲಪ್ಪ ಲೈಫು. ಯಾವುದು ಮಾಡಿದ್ರೆ ಸೂಪರ್ ಕಣೋ. He is an extraordinary human being. He is an excellent human being ಅಂತ ನಿಮ್ಗೆ ಕರಿಬೇಕು ಜನ. ಫೈನಲಿ ನಿಮ್ಮ ಗೋಲ್ ಇದೆಯಲ್ಲ, ಈಸ್ ಟು ಎಕ್ಸೆಲ್ 360 ಡಿಗ್ರೀಸ್. 360 ಡಿಗ್ರೀಸ್. ಈ ಕಾಲೇಜಿಂದ ನೀವು ಏನು ತೊಗೊಂಡೋಗ್ತಿರೋ ಬಿಡ್ತಿರೋ, ಕೊನೆಗೆ ಈ ಕಾಲೇಜಿನ ಟೈಟಲ್ ಇದೆಯಲ್ಲ, ದಟ್ ಶುಡ್ ಬಿಕಮ್ ಯುವರ್ ಲೈಫ್ ಮಂತ್ರ, ಎಕ್ಸೆಲ್. ನೀವು ನಾಳೆ ಎಕ್ಸೆಲ್ ಕಾಲೇಜ್ ಬಿಟ್ಟು ಸ್ಟ್ಯಾನ್ಫೋರ್ಡ್, ಹಾರ್ಫೋರ್ಡ್ ಹೋದ್ರು ನಿಮ್ಮ ಲೈಫ್ ಮಂತ್ರ ಎಕ್ಸೆಲ್ಲೇ. ಎಕ್ಸೆಲ್ ನಿಮ್ಮನ್ನು ಬಿಡಲೇಬಾರ್ದು. ದಿಸ್ ಇಸ್ ದ ಬೇಸಿಕ್ ಥಿಂಗ್. ಸೊ ಎಕ್ಸೆಲ್ ಹೇಗೆ ಮಾಡೋದು? ಹೌ ಡು ಯು ಎಕ್ಸೆಲ್ ಇನ್ ಸಮಥಿಂಗ್? ಈ ಎಕ್ಸೆಲ್ಗೆ ಬೇರೆ ಬೇರೆ ಕಲ್ಚರಲ್ಲಿ ಬೇರೆ ಬೇರೆ ಥರ ಡೆಫಿನೇಷನ್ ಇದೆ. ಇಂಗ್ಲೀಷಲ್ಲಿ ಎಕ್ಸೆಲ್ ಅಂದ್ರೇನು? ಎಕ್ಸೆಲ್, ವಾಟ್ ಯು ಕಾಲ್ ಎಕ್ಸೆಲ್? ಯಾರೋ ಮೈಕ್ ಕೊಡ್ರಿ ಹುಡುಗರಿಗೆಲ್ಲ, ಎಂಥೂಸಿಯಾಗಿದ್ರೆ. ಹೌ ಡು ಯು ಸೇ ಸಂಬಡಿ ಈಸ್ ಎಕ್ಸೆಲಿಂಗ್? ಯಾರೊಬ್ರು ಹೇಳ್ತೀರಾ? ಕಮ್ ಆನ್ ಬಾಯ್ಸ್, ವಿಲ್ ಇಂಟರಾಕ್ಟ್. ನೀನು ಮೈಕ್ ಇಟ್ಕೊಂಡಿದ್ದಿಲ್ಲ, ನೀನೇ ಹೇಳೋ. ಎಕ್ಸೆಲ್ ಯಾರೋ? ಮೈಕ್ ಕೊಡ್ರಿ, ನಾನೇ ಹೋಗ್ತೀನಿ, ಕೊಡೋಲ್ಲಿ. ಏನು? ಓಕೆ, ಕಮ್ ಆನ್, ಎಸ್, ಹೇಳೋ ದೀಪಿಕಾ. ಹಲೋ, ವಾಟ್ಸ್ ಯುವರ್ ನೇಮ್? ಅಕ್ಷರ. ಏನು ಮಾಡ್ತಿದ್ಯಾ ಅಕ್ಷರ ನೀನು? ಕಾಲೇಜ್. ವಿಚ್ ಕ್ಲಾಸ್? ಶಕ್ತಿಮಾನ್ ಬ್ಯಾಚ್. ಏನದು? ಓಕೆ, ವಾಟ್ ಇಸ್ ಎಕ್ಸೆಲ್? ವಾಟ್ ಇಸ್ ಎಕ್ಸೆಲ್? ಗರ್ಲ್ಸ್, ಕಮ್ ಆನ್, ಒನ್ ಆಫ್ ಯು. ಎಕ್ಸೆಲ್ ಅಂದ್ರೆ ಎಕ್ಸೆಲ್? ಎಕ್ಸೆಲ್, ವಾಟ್ ಇಸ್ ಎಕ್ಸೆಲ್? ಹೌ ಡು ಯು ಸೇ? ಯಾರೋ ಒಬ್ರು ಎಕ್ಸೆಲ್ ಏನು ಹೇಳೋ? ಎಕ್ಸೆಲ್ ಅಂದರೆ ನಿಮ್ಮ ಥರ ರೋಲ್ ಮಾಡಲ್ ಆಗಿರ್ಬೇಕು ಸರ್. ನಿಮ್ಮ ಥರ ಮಾತಾಡಬೇಕು, ನಿಮ್ಮ ಥರ ಏನೇ ಕೆಲಸ ಮಾಡಲಿ ಒಂದು ಸೂಪರ್ ಮ್ಯಾನ್ ಅನ್ಸ್ಕೋಬೇಕು ಸರ್. ಅದೇ ಎಕ್ಸೆಲ್ ಅನ್ನೋದು. ಹೌದಾ? ಓಕೆ, ವೆಯ್ಟ್ ಮಾಡೋಣ. ಬೇರೆ ಯಾರು ಹೇಳ್ತೀರಾ? ಏನು ಹೇಳೋ ಸರ್? ಎಕ್ಸೆಲ್ ಅಂದರೆ ನಾವು ಯಾವ ಕೆಲಸ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು, ಅದೇ ಎಕ್ಸೆಲ್.
ಓಕೆ, ಎಸ್, ಎನಿ ಅದರ್ ಡೆಫಿನೇಷನ್? ಕಮ್ ಆನ್ ಲೇಡೀಸ್, ಹೆಸಿಟೇಟ್ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರ ಜೊತೆ ಹೆಂಗೆ ಮಾತಾಡ್ತೀವಿ ಆ ಥರ ಮಾತಾಡ್ಬೇಕು. ಹೇಳು, ವಾಟ್ ಇಸ್ ಎಕ್ಸೆಲ್? ಕಮ್ ಆನ್ ಬಾಯ್ಸ್, ವಾಟ್ಸ್ ಹ್ಯಾಪ್ನಿಂಗ್? ನಾನು ಟೀಚರ್ಸ್ ಹತ್ರ ಹೋಗೋಣ ಈಗ ಅಲ್ವಾ? ಟೀಚರ್ಸ್, ಇಂಗ್ಲಿಷ್ ಟೀಚರ್ ಯಾರು? ಮೇಡಮ್, ನಮಸ್ಕಾರ ಮೇಡಮ್. ಐ ವೀಕ್ ಇನ್ ಇಂಗ್ಲಿಷ್, ಪ್ಲೀಸ್ ಎಕ್ಸ್ಕ್ಯೂಸ್, ಪ್ಲೀಸ್ ಟೆಲ್. ಟೆನ್ಷನ್ ಆಗಬೇಡಿ ಪ್ಲೀಸ್, ದಯವಿಟ್ಟು ಟೆನ್ಷನ್ ಆಗಬೇಡಿ. Yes, ಹೇಳಿ ಮೇಡಮ್. extremely something good, sir. ಏನು ಮೇಡಮ್? Extremely good. ಓಕೆ, ಶಿ ಕಾಟ್ ಇಟ್. ಅಂದರೆ ಮೇಡಮ್ ತಮ್ಮ ಹೆಸರು ಮೇಡಮ್? ನಿಮಗೆ ಗೊತ್ತಿದೆ ಬಿಡಿ. ಓಕೆ, ಅವ್ರು ಹೇಳಿದ್ದೇನು ಗೊತ್ತಾ? ಎಕ್ಸ್ಟ್ರೀಮ್ಲಿ ಗುಡ್. ಅಂದರೆ ಇದು ಎಲ್ಲರ ನಾರ್ಮಲ್ ಎಕ್ಸ್ಪೆಕ್ಟೇಷನ್. ಇದು ಎಲ್ಲರೂ ಈ ಥರ ಇರ್ಬೇಕಾರೆ ಆ ಲೆವೆಲ್ನ ದಾಟಿ ಆ ನಿರೀಕ್ಷೆಗಳನ್ನು ಮೀರಿ ಒಂದು ಕೆಲಸವನ್ನು ಮಾಡಿದಾಗ ಅದನ್ನು ಎಕ್ಸಲೆಂಟ್ ಅಂತ ಕರಿತೀವಿ. ಸುಮ್ಮನೆ ಎಕ್ಸಲೆಂಟ್ ಅಂತ ಕರೆಯಲ್ಲ. ಈ ಸಾಮಾನ್ಯವಾದ ನಿರೀಕ್ಷೆಗಳು, ಆರ್ಡಿನರಿ ಎಕ್ಸ್ಪೆಕ್ಟೇಷನ್ಸ್, ಮೆಜಾರಿಟಿ ಎಕ್ಸ್ಪೆಕ್ಟೇಷನ್ಸ್ನ ಒಂದು ಲೆವೆಲ್ ದಾಟಿ ಯಾರು ಒಂದು ಕೆಲಸವನ್ನು ಮಾಡ್ತಿರೋ ಅವರನ್ನು ವಿ ಸೇ ದೇ ಎಕ್ಸೆಲ್. ದಟ್ ಇಸ್ ವೈ ಯು ಸೇ ವಿರಾಟ್ ಕೊಹ್ಲಿ ವಾಸ್ ಎಕ್ಸ್ಟ್ರಾರ್ಡಿನರಿ ಮ್ಯಾನ್. ಎಲ್ಲರೂ ಬ್ಯಾಟಿಂಗ್ ಆಡ್ತಾರೆ ರೀ, ಎಲ್ಲರೂ ಕ್ರಿಕೆಟ್ ಆಡ್ತಾರೆ. ಇಲ್ಲಿ ಬ್ಯಾಟ್ ಇಟ್ಕೊಂಡು ಎಷ್ಟು ಜನ ಹುಡುಗರು ಆಡ್ತಾರೆ. ಒಬ್ಬನ ಯಾಕೆ ಎಕ್ಸೆಲ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಈ ನಾರ್ಮಲ್ ಎಕ್ಸ್ಪೆಕ್ಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ನಿಮ್ಮ ಕ್ಯಾಲಿಬರ್ ಇನ್ನೊಂದು ಲೆವೆಲಲ್ಲಿ ಇರಬೇಕು. ದ್ಯಾಟ್ ಇಸ್ ಕಾಲ್ಡ್ ಎಕ್ಸೆಲಿಂಗ್. ಓಕೆ, ದ್ಯಾಟ್ ಇಸ್ ದ ಇಂಗ್ಲಿಷ್ ಮೀನಿಂಗ್ ಆಫ್ ಎಕ್ಸೆಲ್. ಇದನ್ನೇ ಗ್ರೀಕಲ್ಲಿ ಈಗ ನಿಮ್ಮಲ್ಲಿ ಕ್ಯಾಂಟೀನ್ ಇದೆಯಾ? ನಮ್ಮ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಇತ್ತು. ನಾನು ಕ್ಯಾಂಟೀನಲ್ಲಿ ನಾವಲ್ಲಿ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಅರೇ ಟೀ ಅಂತ ಇದ್ವಿ. ಅಂದರೆ ಅವನಿಗೆ ಗೊತ್ತು ಟೀ ಹಿಂಗಂದ್ರೆ ಬೈ ಟು ಅಂತ, ಬೈ ಟು ಟೀ ತೊಗೊಂಬಂದು ಕೊಡೋನು. ಈ ಅರೇ ಟೀ ಅಂತ ಕರಿತೀವಲ್ಲ, ನೀವು ಕೂಡ ಕರಿತೀರ ಅರೇ ಟೀದು ಬೈ ಅಂತ. ಅರೇ ಟೀ ಅಂದರೆ ಗ್ರೀಕಲ್ಲಿ ಎಕ್ಸೆಲ್ ಅಂತ. ಅವರು ಅರೇ ಟೀ ಏನು ಹೇಳ್ತಾರೆ ಗೊತ್ತಾ? ಗ್ರೀಕಲ್ಲಿ ಎಲ್ಲ ರೀತಿಯಲ್ಲೂ ಇನ್ ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್ ಎಲ್ಲದರಲ್ಲೂ ಯಾವನು ಎಕ್ಸೆಲ್ ಆಗಿರ್ತಾನೋ ಅವನು ಅದು ಇರಬೇಕು ಲೈಫಲ್ಲಿ ಅಂತ ಅವ್ರು ಏನು ಹೇಳ್ತಾರೆ ಅಂದರೆ, ಏನಕ್ಕೆ ಜೀವನ ಅಂತ ಒಂದು ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ನಮ್ಮೆಲ್ಲರಲ್ಲೂ, ಪ್ರತಿಯೊಬ್ಬರಲ್ಲೂ, ಇಲ್ಲಿ ಯಾರಿದ್ದೀರೋ ನಿಮ್ಮೆಲ್ಲರಲ್ಲೂ ಅಪಾರವಾದ ಒಂದು ಶಕ್ತಿ ಇದೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವನ್ ಪ್ರಪಂಚದಲ್ಲಿ ಹುಟ್ಟುತ್ತಾನೋ ಅವನಲ್ಲೊಂದು ಅಪಾರವಾದ ಶಕ್ತಿ ಇರುತ್ತೆ. ಜೀವನ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಆ ಶಕ್ತಿನ ನೀನು ಹೊರಗೆ ತೆಗಿತೀಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಕ್ಕಷ್ಟೇ. ಜೀವನ ಕೊಟ್ಟಿರೋದು ನೀನು ನಿನ್ನೊಳಗಿರುವ ಆ ಶಕ್ತಿನ ಹೊರಗೆ ತರ್ತೀಯಾ ಅಥವಾ ಹಂಗೆ ಹೊಟ್ಟೋಗ್ತೀಯಾ ಅಂತ. ದಾಟ್ ಇಸ್ ಕಾಲ್ಡ್ ದ ಗ್ರೀಕ್ ಫಿಲಾಸಫಿ. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ಜೀವನ ಇಸ್ ಜಸ್ಟ್ ಅ ಕಾಂಪಿಟೇಷನ್, ಇಟ್ ಇಸ್ ಜಸ್ಟ್ ಅ ಚಾನ್ಸ್ ನಿಮಗೆ ಆ ಶಕ್ತಿನ ಹೊರತರಕ್ಕೆ. ಡೈ ಎಮ್ ಟಿ ಅಂತ ಮಧ್ಯದಲ್ಲಿ ಇಂಟರ್ನೆಟ್ಟಲ್ಲಿ ಓಡಾಡ್ತಿತ್ತು. ಅದು ಏನು ಗೊತ್ತಾ? ಡೈ ಎಮ್ ಟಿ ಅಂದರೆ ಈಗ AR ರೆಹಮಾನ್ ಬಹಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು, ಅದಕ್ಕಿಂತ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಇದ್ದಿರಬಹುದು. ಬಟ್ ಅವ್ನು ಯಾರು ಅಂತ ಗೊತ್ತಿಲ್ಲದೆ ಅವ್ನು ಮಣ್ಣಾಗ್ಬಿಟ್ಟಿರ್ತಾನೆ. ಅವನ ಪ್ರತಿಭೆ ಜಗತ್ತಿಗೆ ಗೊತ್ತೇ ಆಗಿರಲ್ಲ. ಆ ಥರ ಎಷ್ಟೊಂದು ಜನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಎಷ್ಟೊಂದು ಪ್ರತಿಭಾವಂತರು ಅವರ ಪ್ರತಿಭೆ ಜಗತ್ತಿಗೆ ತೋರಿಸೇ ಇರಲ್ಲ. ಆ ಥರ ಆಗಬಾರ್ದು. ಕೊನೆಗೆ ಯು ಮಸ್ಟ್ ಡೈ ಎಮ್ ಟಿ. ಜನ ಹೇಳಬೇಕೆ ಅವ್ನಿಗೆ ಏನಿಲ್ಲ ಕಣೋ, ಬರೀ ಅವ್ನ ಚರ್ಮ, ಬರೀ ಸ್ಕೆಲಿಟನ್ ಮಾತ್ರ ನಾವು ಮಣ್ಣು ಮಾಡಿದ್ವಿ ಅಷ್ಟೇ. ಪ್ರಪಂಚಕ್ಕೆ ಎಲ್ಲ ಕೊಟ್ಬಿಟ್ಟ. ಹಾಡಕ್ಕೆ ಬರುತ್ತಾ? ಪ್ರಪಂಚಕ್ಕೆ ತೋರಿಸ್ದ. ಡ್ಯಾನ್ಸ್ ಮಾಡಕ್ಕೆ ಬರುತ್ತಾ? ಪ್ರಪಂಚಕ್ಕೆ ತೋರಿಸ್ದ. ಮಾತಾಡಕ್ಕೆ ಬರುತ್ತಾ? ಮಾತಾಡಿ ತೋರಿಸ್ದ. ಆ್ಯಕ್ಟ್ ಮಾಡಕ್ಕೆ ಬರುತ್ತಾ? ಆ್ಯಕ್ಟ್ ಮಾಡಿ ತೋರಿಸ್ದ. ನಿಮ್ಮ ಒಳಗಿರೋ ಶಕ್ತಿಯನ್ನು ನೀವು ಹೊರಗಡೆ ಪ್ರದರ್ಶನ ಮಾಡಿ ತೋರಿಸ್ಬೇಕು ಜಗತ್ತಿಗೆ. ಅದನ್ನ ಮಣ್ಣು ಮಾಡಕ್ಕೆ ಬಿಡಬೇಡಿ. ಯು ಹ್ಯಾವ್ ಎಕ್ಸ್ಟ್ರಾರ್ಡಿನರಿ ಪವರ್. ನಾನು ಹೇಳಿದ್ನಲ್ಲ, ನಾಳೆಯ ಐನ್ಸ್ಟೈನ್, ನಾಳೆಯ ಎಲಾನ್ ಮಸ್ಕ್, ನಾಳೆಯ ಸ್ಯಾಮ್ ಆಲ್ಟ್ಮನ್ ಅಂತ, ಅದೆಲ್ಲ ಸುಮ್ಮನೆ ಇಲ್ಲಿ ಹೋಗ್ಬಿಡಬಾರ್ದು. ಯು ಮಸ್ಟ್ ಬ್ರಿಂಗ್ ಇಟ್ ಔಟ್. ದಟ್ ಇಸ್ ಕಾಲ್ಡ್ ದ ಗ್ರೀಕ್ ವರ್ಷನ್ ಆಫ್ ಎಕ್ಸೆಲ್. ಅರ್ಥ ಆಯ್ತಾ? ಗೆಟ್ ಇಟ್. ಇನ್ ರೋಮನ್ ವರ್ಷನ್ ಹೇಳ್ತಾರೆ. ರೋಮನ್ಸ್ ಅಲ್ಲಿ ಎಕ್ಸೆಲ್ ಇಸ್ ಕಾಲ್ಡ್ ಅಸ್ ವರ್ಟಸ್ ಅಂತ. ವರ್ಟಸ್ ಅಂದರೆ ವರ್ಚುವಸ್ ಕರೇಜ್. ಇದು ಸಾಧಾರಣ ಧೈರ್ಯ ಅಲ್ಲ, ಒಂದು ಒಳ್ಳೆ ಉದ್ದೇಶದ ಧೈರ್ಯವನ್ನು ಎಕ್ಸೆಲ್ ಅಂತ ಹೇಳ್ತಾರೆ.
ಮಚ್ ತೊಗೊಂಡು ಯಾರೋ ಕೊಚ್ಚಾಕ್ಬಿಡ್ದು, ಅದಲ್ಲ ಧೈರ್ಯ. ಒಂದು ಒಳ್ಳೆ ಉದ್ದೇಶಕ್ಕೆ, ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮ ಧೈರ್ಯವನ್ನು ನೀವು ಉಪಯೋಗಿಸ್ತಿರಲ್ಲ, ದಟ್ ಈಸ್ ಎಕ್ಸಲಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಶಕ್ತಿಯನ್ನು ಬರೀ ಒಳ್ಳೆ ವಿಷಯಕ್ಕೆ ಯೂಸ್ ಮಾಡಿ ಸರ್, ನೆಗೆಟಿವ್ ವಿಷಯಕ್ಕೆ ಯೂಸ್ ಮಾಡಲೇಬೇಡಿ. ಯೂಸ್ ಆಲ್ ಯುವರ್ ಸ್ಟ್ರೆಂತ್ ಪಾಸಿಟಿವ್ಲಿ. ದೆನ್ ದರ್ ಇಸ್ ಅ ಇಂಡಿಯನ್ ವರ್ಷನ್. ನಾವೇನು ಹೇಳ್ತೀವಿ? ನಿಷ್ಕಾಮ ಕರ್ಮ. ಅಂದರೆ ನಮ್ಮ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ? ಫಲ ಬಗ್ಗೆ ನೋಡ್ಬೇಡ ಕಣೇನು, ನೀನು ಸುಮ್ಮನೆ ನಿನ್ನ ಕೆಲಸ ಮಾಡು, ಕರೆಕ್ಟಾಗಿ ನಿನ್ನ ಡ್ಯೂಟಿಯನ್ನು ಮಾಡು ಅಂತ ಇಂಡಿಯನ್ಸ್ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಟ್ರಸ್ಟಿಂಗ್ ದ ಪ್ರೋಸೆಸ್ ಅಂತ. ಅಂದರೆ ನೀನು ಪಾಡು ಸರಿ ಓದಪ್ಪ, ದಿನಾಲು ಟೀಚರ್ ಕೊಡಿ ಹೋಮ್ವರ್ಕ್ ಕರೆಕ್ಟಾಗಿ ಮಾಡು, ಕ್ಲಾಸಲ್ಲಿ ಕರೆಕ್ಟಾಗಿ ಲೆಸನ್ಸ್ ಕೇಳು, ಏನಾಗಿದೆ ಎಕ್ಸಾಮ್ ಬರಿ ಮಾಡಬೇಡ, 100% ಡಿಸ್ಟಿಂಕ್ಷನ್ ತಗೊಳ್ತೀಯ. ಬಿಕಾಸ್ ದಿ ಪ್ರೋಸೆಸ್ ಇಸ್ ಕರೆಕ್ಟ್. ನೀವು ಸರಿಯಾಗಿ ಎಲ್ಲ ವಿಷಯಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ಸ್ 100% ಚೆನ್ನಾಗಿರುತ್ತೆ ಅಂತ ನಾವು ನಂಬ್ತೀವಿ. ಅದೇ ಥರ ಬೇರೆ ಬೇರೆ ಕಲ್ಚರಲ್ಲಿ, ಯು ಗೋ ಟು ಜಪಾನಲ್ಲಿ ಕೈಸನ್ ಅಂತ ಹೇಳ್ತಾರೆ. ಕೈಸನ್ ಅಂದರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್. ಕೈಸನ್ ಮೀನ್ಸ್ ಕಂಟಿನ್ಯೂಯಸ್. ಅಂದರೆ ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ಹೆಸರು ಅಷ್ಟು ಯೋಚನೆ ಮಾಡ್ತೀನಿ. ನಿನ್ನ ಹೆಸರೇನಪ್ಪ? ಶ್ವೇತನ್. ಇವತ್ತಿನ ಶ್ವೇತನಿಗಿಂತ ನಾಳೆ ಶ್ವೇತನ್ ಬೆಟರ್ ಆಗಿರಬೇಕು. ನಾಳೆ ಶ್ವೇತನಿಗಿಂತ ನಾಳಿದ್ದು ಶ್ವೇತನ್ ಬೆಟರ್ ಆಗಿರಬೇಕು. ಇವತ್ತು ಹಿಂಗೆ ಇದ್ದಾನೆ, 6 ತಿಂಗಳಾದ್ಮೇಲೆ ಅದೇ ಶ್ವೇತನು, 1 ವರ್ಷ ಆದಮೇಲೆ ಅದೇ ಶ್ವೇತನು, ಅಂದರೆ ಅದು ಜೀವನನೇ ಅಲ್ಲ. ಯು ಗೆಟ್ ಇಟ್? ನಾಳೆ ಫೋನ್ ಮಾಡಿ ಕೇಳ್ತೀನಿ, ಯಾರು ಅವ್ನ ಬೆಸ್ಟ್ ಫ್ರೆಂಡ್ ಯಾರು? ಯಾವುದೋ ಒಂದು ರೀತಿಯಲ್ಲಿ ನಾಳೆಯ ಶ್ವೇತನ್ ಇವತ್ತಿನ ಶ್ವೇತನಿಗಿಂತ ಬೆಟರ್ ಆಗಿರ್ಬೇಕು. ಓಕೆನಾ? either ಬೆಳಗ್ಗೆದ್ದು 2 ಪುಷಪ್ ಮಾಡು, ಎಕ್ಸಸೈಸ್ ಮಾಡು, ಅಥವಾ 2 ಲೆಸನ್ ಜಾಸ್ತಿ ಓದು, ಅಥವಾ ರೀಲ್ಸ್ ನೋಡೋದು ಕಮ್ಮಿ ಮಾಡು, ಏನೋ ಒಂದು ಮಾಡು. ಫೋನೇ ಇಲ್ವಾ? ಎಕ್ಸ್ಟ್ರಾರ್ಡಿನರಿ. ನೀವು ಎಲ್ಲೋ ಹೋಗ್ಬಿಡ್ತೀರ ರೀ. ಕರ್ನಾಟಕದಲ್ಲಿ ಬೇರೆ ಯಾವ ವಿದ್ಯಾರ್ಥಿಗೂ ಇಲ್ಲದೇ ಇರುವಂಥ ಅಡ್ವಾಂಟೇಜ್ ನಿಮಗಿದೆ. ಅಂದರೆ ನಿಮ್ಮ ಕೈಯಲ್ಲಿ ಫೋನೇ ಇಲ್ವಾ ಸರ್? ಇವರು ಬ್ಯಾಂಡಾ? ವಾವ್, ನನ್ನ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಈ ಕಾಲೇಜಲ್ಲಿ. ಆಯ್ತಾ? ಜಪಾನ್ ಮುಗಿಸಿದ್ವಾ? ನೆಕ್ಸ್ಟ್ ಎಲ್ಲಿ ಹೋಗೋಣ ಸರ್? ಇಸ್ಲಾಮಲ್ಲಿ ಏನು ಹೇಳ್ತಾರೆ ಗೊತ್ತಾ? ಮಾಡುವಂಥ ಕೆಲಸಗಳನ್ನು, ಪ್ರತಿಯೊಂದು ಕೆಲಸನೂ ನಿಮ್ಮ ಟೀಚರ್ ನೋಡ್ತಾರೆ ಅಂತ ಮಾಡೋದಲ್ಲ. ಅಯ್ಯೋ ನಮ್ಮ ಮೇಸ್ಟ್ ನೋಡ್ತಾರೆ, ವಾರ್ಡನ್ ನೋಡ್ತಾರೆ, ನಮ್ಮ ಅಮ್ಮ ನೋಡ್ತಾರೆ, ನಮ್ಮ ಅಪ್ಪ ನೋಡ್ತಾರಲ್ಲ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ದೇವರೇ ನೋಡ್ತಾ ಇದ್ದಾನೆ. ಸೊ ನೀವು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಸರ್. ನೀವು ಏನು ಮಾಡಿದ್ರು ನೋಡ್ತಾ ಇದ್ದಾನೆ. ಹಾಗಾಗಿ ಸರಿಯಾದ ವಿಷಯಗಳನ್ನ ಮಾಡಿ, ಯು ವಿಲ್ ಎಕ್ಸೆಲ್. ಕ್ರಿಶ್ಚಿಯಾನಿಟಿಯಲ್ಲಿ ಹೇಳ್ತಾರೆ, ಐ ಗಿವ್ ಯು ಗಿಫ್ಟ್ ಸೋ ದಟ್ ಯು ಮಲ್ಟಿಪ್ಲೈ ಇಟ್ ಅಂತ. ದೇವರಾಗಲಿ ನೇಚರ್ ಆಗಲಿ ನಿಮಗೆ ಗಿಫ್ಟ್ಸ್ ಅಂದರೆ ನಿಮ್ಗೆ ಕೊಟ್ಟಿರುವಂಥ ಪ್ರತಿಭೆ. ಐ ಡೋಂಟ್ ನೋ ಯಾವುದಲ್ಲಿ ಅಂತ. ನೀವು ಪ್ಯಾಪ್ಸ್ ಫುಟ್ಬಾಲಲ್ಲಿ ಗ್ರೇಟ್ ಇರ್ಬೋದು, ಅಥವಾ ಡಿಬೇಟಲ್ಲಿ ಗ್ರೇಟ್ ಇರ್ಬೋದು, ಅಥವಾ ಎಕ್ಸಾಮಲ್ಲಿ ವಾಟ್ ಎವರ್ ಸ್ಟಡೀಸಲ್ಲಿ ಇರ್ಬೋದು, ಅಥವಾ ಕೆಲವರು ಬೆಕ್ಕು ನಾಯಿ ಮರಿಗಳ ಜೊತೆ ತುಂಬ ಚೆನ್ನಾಗಿರ್ತಾರೆ. ನಿಮ್ಮ ಪ್ಲಸ್ ಪಾಯಿಂಟ್ ಏನು? ಅದನ್ನು ಕೊಟ್ಟಿರೋದು ಏನು ಗೊತ್ತಾ? ಅದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು. ಯು ಮಸ್ಟ್ ಮಲ್ಟಿಪ್ಲೈ ಯುವರ್ ಗಿಫ್ಟ್ಸ್. ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳಿದ್ನಲ್ಲ, ನಿಮ್ಮೆಲ್ರಿಗೂ ಹುಟ್ಟಿದಾಗಲೇ ಒಂದು ಅಪಾರವಾದ ಶಕ್ತಿ ಕೊಟ್ಟಿದ್ದಾರೆ ರೀ. ಯಾರೊಬ್ಬರು ಬಂದು ಬರ್ತ್ಡೇ ಗಿಫ್ಟ್ ಅಂತ ಫ್ರೆಂಡ್ ಕೊಟ್ಟರೆ ತೆಗೆದು ನೋಡ್ತಿರಲ್ಲ, ಆ ಥರ ನಿಮಗೆ ಕೊಟ್ಟಿರೋ ಗಿಫ್ಟ್ ನೀವು ತೆಗೆದು ನೋಡದೇ ಇದ್ದರೆ, ಜೀವನ ಪೂರ್ತಿ ನೋಡಿಲ್ಲ ಅಂದರೆ ವಾಟ್ಸ್ ಅ ಪಾಯಿಂಟ್? ಯು ಮಸ್ಟ್ ಸಿ ದ ಗಿಫ್ಟ್ ದಟ್ ಯು ಹ್ಯಾವ್, ಯು ಮಸ್ಟ್ ಮಲ್ಟಿಪ್ಲೈ ದ ಗಿಫ್ಟ್. ದಟ್ ಇಸ್ ಕಾಲ್ಡ್ ಎಕ್ಸೆಲ್ ಇನ್ ಕ್ರಿಸ್ಟಿಯಾನಿಟಿ. ಹಾಗಾಗಿ ನೀವು ಯಾವುದೇ ಒಂದು ಕಲ್ಚರ್ನ ತಗೊಂಡ್ರು ಅದರಲ್ಲಿ ಎಕ್ಸೆಲ್. ಎಲ್ಲರೂ ಹೇಳೋದೇ ರೀ, ಪ್ರತಿದಿನ ಕೀಪ್ ಆನ್ ಕರೆಕ್ಟಿಂಗ್ ಯುವರ್ ಸೆಲ್ಫ್. ನಾನು ಹೇಳಿದ್ನಲ್ಲ, ಅಪಾರವಾದ ಸಾಧನೆ ಮಾಡ್ತೀರಂತ, 100% ಮಾಡ್ತೀರಾ ಅಷ್ಟೇ. ಇಷ್ಟೇ ಸೀಕ್ರೆಟು. ನೀವು ಎಲ್ಲಿದ್ದೀರೋ, ಯಾವ ಜಾಗದಲ್ಲಿದ್ದೀರೋ, ಮನೇಲಿದ್ದೀರಾ, ಅಮ್ಮ ಅಡುಗೆ ಮಾಡ್ತೀರಾ, ಆ ಜಾಗಕ್ಕೆ ನಿಮ್ಮಿಂದ ಏನು ಕೊಡುಗೆ ಕೊಡ್ಬೋದು? ಅಮ್ಮನ ಹೆಲ್ಪ್ ಮಾಡಿ. ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡೋದಲ್ಲ. ಯಾವುದಾದ ರೀತಿಯಲ್ಲಿ ಯು ಮಸ್ಟ್ ಹೆಲ್ಪ್ ಪೀಪಲ್. ನೀನು ಇರುವಂಥ ಜಾಗದಲ್ಲಿ ನಿನ್ನಿಂದ ಒಂದು ಕೊಡುಗೆ ಇರಬೇಕು. ನೀನಲ್ಲಿ ವೇಸ್ಟ್ ಬಾಡಿ ಆಗಿದೆಯಾ, ಒಂದು 10 ಜನ ಫ್ರೆಂಡ್ಸ್ ಇದ್ದಾರಂದರೆ ಅಲ್ಲಿ ನೀನಿದ್ದಲ್ಲಿ ಏನು ಪ್ರಯೋಜನ? ನಿನ್ನಿಂದ ಏನೋ ಒಂದು ಕೊಡುಗೆ ಇರಬೇಕು. ಯು ಮಸ್ಟ್ ಕಾಂಟ್ರಿಬ್ಯೂಟ್ ಟು ದಟ್ ಮೊಮೆಂಟ್.
ಅಂದರೆ ನೀನು ಮಾತಾಡಬೇಕು, ನೀನು ಸೆಂಟರ್ ಆಫ್ ಅಟ್ರಾಕ್ಷನ್ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವನೋ ಮಾತಾಡ್ತಿದ್ದಾನೆ, ಅದನ್ನು ಕೇಳಿಸ್ಕೊ ಅಟ್ಲೀಸ್ಟ್ ಗಮನ ಕೊಟ್ಟು. ಸೊ ಯು ಬಿ ಅ ಪಾರ್ಟ್ ಆಫ್ ಇಟ್. ಎವ್ರಿ ಮೊಮೆಂಟ್ ನೀನು ಇರುವಂಥ ಜಾಗಕ್ಕೆ ನೀನು ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ರೆ ನೋಡ್ತಾ ಇರಿ, ಒಂದು ವರ್ಷದಲ್ಲಿ ಇವತ್ತು 80% ತೊಗೊಳ್ಳೋನು ಡೆಫಿನೆಟಾಗಿ 95 ತೊಗೊಂಡೇ ತೊಗೊಂಡ. ದಟ್ಸ್ ಆಲ್ ಇಟ್ ಇಸ್ ರೀ ನಾನು ಹೇಳ್ತಿಲ್ಲಪ್ಪ, ನಾನು ಅಬೌಟ್ 40 years ಬ್ಯಾಕ್, ಹಳೆ ಕತೆ ನಮ್ದಲ್ಲ, ಈ ಜಾಗದಲ್ಲಿ ಇದ್ದವ್ರು ನಾವೆಲ್ಲ ಈಗೇನು ಈ ನಾನು 100 ಜನ ಸ್ಟೋರಿ ಹೇಳಿದ್ದೀನಲ್ಲ, ಲೈಫ್ ಸ್ಟೋರೀಸ್ ಹೇಳಿದ್ದೀನಲ್ಲ, ಅವ್ರದ್ದೆಲ್ಲ ಕತೆ ನೋಡಿದ್ದೀನಲ್ಲ, ನಿಮಗಿರುವಂಥ ಅದೇ ಅನುಮಾನ ಅವ್ರ ಬಗ್ಗೆ, ನನ್ನಿಂದ ಇದು ಆಗುತ್ತಾ, ಅಯ್ಯೋ ಅವನು ಅಷ್ಟು ತುಂಬ ಬುದ್ಧಿವಂತಪ್ಪ, ಅವನು ಏನು ಬ್ಯಾಕ್ಗ್ರೌಂಡ್ ಇದೆ, ಅವ್ರ ಅಪ್ಪ ಅಮ್ಮ ಶ್ರೀಮಂತರು, ಆ ಥರ ಡೌಟ್ಗಳು ಎಲ್ರಿಗೂ ಇದ್ದಿದೆ. ನಾನು ಮೆಡಿಸಿನ್ ತೊಗೋಬೇಕಾ ಅಥವಾ ಇಂಜಿನಿಯರಿಂಗ್ ಹೋಗ್ಬೇಕಾ, ಅದಾ ಈ ಕನ್ಫ್ಯೂಷನ್ಸ್ ಎಲ್ರಿಗೂ ಇದ್ದಿದೆ. ಅದನ್ನೆಲ್ಲ ದಾಟಿನೇ ಎಲ್ಲರೂ ಬಂದಿರೋರು. ಇದೆಲ್ಲ ನಾರ್ಮಲ್ ನಿಮ್ಮ ಮೇಜಲ್ಲಿ. ಸೊ ವರಿನೇ ಮಾಡಬೇಡಿ. ನಾನು ಹೇಳ್ತೀನಲ್ಲ, ಜಸ್ಟ್ ರಿಮೂವ್ ಸೆಲ್ಫ್ ಡೌಟ್. ನಿಮ್ಮ ಬಗ್ಗೆ ನೀವು ಅನುಮಾನ ಪಡಲೇಬೇಡಿ. ಯು ಆರ್ ಎಕ್ಸ್ಟ್ರಾರ್ಡಿನರಿ. ಪ್ಲೀಸ್ ನಿಮ್ಮ ಬಗ್ಗೆ ಅನುಮಾನ ಪಡಬೇಡಿ. ನಂಬರ್ 1. ನಂಬರ್ 2, ಯಾವುದಕ್ಕೂ ಹೆದರಬೇಡಿ, ಯಾವುದಕ್ಕೂ ಭಯ ಪಡಬೇಡಿ. ದರ್ ಇಸ್ ನಥಿಂಗ್ ಟು ಬಿ ಫಿಯರ್ಡ್, ಓನ್ಲಿ ಅಂಡರ್ಸ್ಟುಡ್ ಅಂತ ಹೇಳ್ತಾರೆ. ಏನಾಯಿತು ಆ ಕಾಲದಲ್ಲಿ, ಗುಡುಗು ಮಿಂಚು ಹೊಡೆದ್ರೆ ಎಲ್ಲ ಓಡೋಗ್ಬಿಡ್ರು ಮನೆ ಒಳಗೆ. ಈಗ ಚಿಕ್ಕ ಮಗು ಕೂಡ ಹೇಳುತ್ತೆ, ಮಮ್ಮಿ ರೈನ್ ಇಸ್ ಕಮಿಂಗ್, ಲೆಟ್ಸ್ ಟೇಕ್ ಅಂಬ್ರೆಲ್ಲಾ ಅಂತ ಅಲ್ವಾ? ಯಾಕೆ ನಿಮ್ಗೆ ಗೊತ್ತು ಯಾಕೆ ಗುಡುಗು ಬರುತ್ತೆ, ಯಾಕೆ ಮಳೆ ಬರುತ್ತೆ, ಎಲ್ರಿಗೂ ಗೊತ್ತು. ಸೊ ನಾಲೆಡ್ಜ್ ಇವ್ರ ಫಿಲಾಸಫಿನೇ ಅದು. ನಾಲೆಡ್ಜ್ ಇಸ್ ಪವರ್. ಒಂದು ವಿಷಯದ ಬಗ್ಗೆ ನಿಮ್ಗೆ ಗೊತ್ತಿಲ್ಲದಿದ್ದಾಗ ನಿಮ್ಗೆ ಭಯ ಆಗುತ್ತೆ, ವಿಪರೀತ ಭಯ ಆಗುತ್ತೆ. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಇಟ್ಸ್ ಎಕ್ಸ್ಟ್ರೀಮ್ಲಿ ಈಸಿ. ನಾನು ಬೆಂಗಳೂರಿಗೆ ಬಂದಾಗ ನನಗೆ ಇಂಗ್ಲೀಷ್ ಬರ್ತಾವೆ, ಒಂದು ವರ್ಡ್ ಇಂಗ್ಲೀಷ್ ಬರೋಲ್ಲ. ನನ್ನ ಒಂದು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಸೇರಿಸ್ಬಿಟ್ರು. ನಾನು ನಿಂತಿದ್ದೀನಿ, ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದೀನಿ, ಇಷ್ಟು ದೊಡ್ಡ ಕಾಕಿ ನಿಕ್ಕರ್ ಹಾಕ್ಕೊಂಡಿದ್ದೀನಿ. ಇವರೆಲ್ಲ ಸ್ಮಾರ್ಟ್ ಹುಡುಗಿರು, ಈ ಥರ ಸ್ಮಾರ್ಟ್ ಹುಡುಗಿರು. ಮುಂದೇನು ಒಂದು ಸ್ಮಾರ್ಟ್ ಹುಡುಗಿ, ಹಿಂದೇನು ಒಂದು ಸ್ಮಾರ್ಟ್ ಹುಡುಗಿ. ಅವಳು ಹಿಂದೆ ಇರೋಳು ಮೂ ಅಂತವಳೆ. ನನಗೆ ಅಂದರೆ ಗೊತ್ತಿಲ್ಲ, ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಸರ್, ಒಂದು ಪದ ಗೊತ್ತಿಲ್ಲ. ಇವಳು ಮೂ ಅಂತ ನನಗೆ ದಡ್ಡಂತರ ನಿಂತಿದ್ದೀನಿ. ತಳ್ಳೇ ಬಿಡ್ಲು, ನನಗೆ ಅಳು ಬಂದ್ಬಿಡ್ತು. ಮನೆಗೆ ಹೋಗಿ ಅಳ್ತಾ ಇದ್ದಾನೆ. ಅಪ್ಪ ಹೇಳಿದ್ರು, ಏನಾಯಿತು? ನನಗೆ ಇಂಗ್ಲೀಷ್ ಬರಲ್ಲ ಅಂದೆ. ಅಪ್ಪ ಹೇಳಿದ್ರು, ಏಯ್ ದಡ್ಡ, ಅದಕ್ಕೆಲ್ಲ ಅಳ್ತಾರಣ, ಅದೊಂದು ಭಾಷೆ ಅಷ್ಟೇ ಅಂದರು. ಅವ್ರು ಹೇಳಿದ ರೀತಿ ಇದೆಲ್ಲ, ಅಯ್ಯೋ ಅಷ್ಟೇನಾ ಅದು, ಅರೆ ನಾನೇನೋ ದೊಡ್ಡ ವಿಷಯ ಅಂದ್ಕೊಂಡ್ಬಿಟ್ಟೆ ಅಂತ. ನೆಕ್ಸ್ಟ್ ಟೆಸ್ಟಲ್ಲಿ ಇಂಗ್ಲೀಷಲ್ಲಿ 3rd ರ್ಯಾಂಕ್, ಅದಕ್ಕೆ ನೆಕ್ಸ್ಟ್ ಟೆಸ್ಟಲ್ಲಿ 2nd ರ್ಯಾಂಕ್, ಅದಕ್ಕೆ ನೆಕ್ಸ್ಟ್ ಟೆಸ್ಟಲ್ಲಿ 1st ರ್ಯಾಂಕ್. ಹೆಂಗೆ ಶುರು ಆಯ್ತು ಹೇಳಿ? ನಮ್ಮಪ್ಪ ಹೇಳಿದ್ರಲ್ಲ, ಅಷ್ಟೇ ರೀ, ಅದು ಯಾವುದು ದೊಡ್ಡ ವಿಷಯ ಅಲ್ಲ. ಆ್ಯಕ್ಟಿಂಗಾ, ಡೈರೆಕ್ಷನ್ನಾ, TV ಹೋಸ್ಟಿಂಗಾ, ಎಕ್ಸಾಮಲ್ಲಿ ಡಿಸ್ಟಿಂಕ್ಷನ್ನಾ, ಅದು ಅಷ್ಟೇ ಅಲ್ಲ, ಅದಕ್ಕೆ ಓದಬೇಕು. ಬಟ್ ನಾನು ಹೇಳ್ತಿರೋದೇನು ಅಂದರೆ, ಟೆನ್ಷನ್ ಮಾಡ್ಕೋಬೇಡಿ. ಅಂದರೆ ಅದೇನೋ ಪೆಡಂಭೂತ, ಈ ನೀಟು, ಈ ಸಿ ಎಟ್ ಯಾವುದು ದೊಡ್ಡದಲ್ಲ ರೀ. ಅದರಲ್ಲಿರೋ ಭಯನ ಫಸ್ಟು ಕಿತ್ತಾಕ್ಬಿಡಿ. ಮೊದಲು ಅದಕ್ಕೆ ಹೆದರ್ಕೋಬೇಡಿ. ಫಸ್ಟ್ ಆಫ್ ಆಲ್, ಯಾವಾಗ ಆ ಟೆನ್ಷನ್ ಕಡಿಮೆ ಆಗುತ್ತೋ ನಿಮಗೆ ನಾರ್ಮಲ್ ಪಾಠ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಆ ಟೆನ್ಷನ್ ತೆಗಿರಿ, ಎಲ್ಲವೂ ಅರ್ಥ ಆಗುತ್ತೆ. ಆ್ಯಂಡ್ ದಯವಿಟ್ಟು ಒಂದು ಲೆಸನ್ನ ಬಿಟ್ಟು ಅದಕ್ಕೆ ಅಹೆಡ್ ಹೋಗಬೇಡಿ. ಎಲ್ಲದಕ್ಕೂ ಮುಂದಿನ ಕ್ಲಾಸಲ್ಲಿ ಸೆಕೆಂಡ್ PU ಅಲ್ಲಿ ನೀವು ಓದುವಂಥ ಫಸ್ಟ್ PU ಎಲ್ಲ ಲೆಸನ್ಸ್ ಬೇಸ್ ಮೇಲೆ ಸೆಕೆಂಡ್ PU ಇರುತ್ತೆ. ಆ ಬೇಸ್ ಮೇಲೆ ನೆಕ್ಸ್ಟ್ ಇಂಜಿನಿಯರಿಂಗ್ ಇರುತ್ತೆ. ಹಾಗಾಗಿ ಎಕ್ಸಾಮ್ಗೆ ಹೆಸರು ಒಂದನ್ನು ಸ್ಕಿಪ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾಳೆ ನೆಕ್ಸ್ಟ್ ಕ್ಲಾಸ್ಗೆ ಹೋದಾಗ ಏನೂ ಅರ್ಥ ಆಗಲ್ಲ ನಿಮಗೆ, ಬಿಕಾಸ್ ಆ ಸ್ಟೆಪ್ಸನ್ನು ಬಿಟ್ಬಿಟ್ಟಿರ್ತೀರಿ. ದಯವಿಟ್ಟು ಡೋಂಟ್ ಸ್ಕಿಪ್ ಲೆಸನ್ಸ್. ಪ್ಲೀಸ್ ರಿಮೂವ್ ದ ಫಿಯರ್, ಅಪ್ಲೈ ಯೋರ್ ಮೈಂಡ್. ಎಕ್ಸೆಲ್. ಓಕೆ, ಬರಲಾ ಸರ್? ನೀನು ಪ್ರಶ್ನೆ ಕೇಳೋಣ, ಉತ್ತರ ಹೇಳ್ತೀನಿ. ಸರ್, ಹೌ ಮಚ್ ಟೈಮ್ ಡು ಐ ಹ್ಯಾವ್? ಇಲ್ಲ ಪಾಪ ಮಕ್ಕಳದ್ದು ಪರ್ಫಾರ್ಮೆನ್ಸ್ ಎಲ್ಲ ಇದೆ ಅಲ್ವಣ. ನಾನು ಮಾತಾಡ್ತಿರ್ತೀನಿ, ಅದಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಇರಬೇಕಲ್ಲಪ್ಪ. ಈಗ ಪರ್ಫಾರ್ಮೆನ್ಸ್ ಇದೆಯಲ್ವಾ? ಯಾರು ಪರ್ಫಾರ್ಮ್ ಮಾಡ್ತಿರೋದು? ಇದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿರಲ್ಲ, ಅವ್ರಿಗೋಸ್ಕರ ಹೇಳ್ಬಿಡ್ತೀನಿ. ಹೋದ ವಾರ ಒಂದು ಮ್ಯಾಗ್ಝಿನಲ್ಲಿ ಒಂದು ಸ್ಟೋರಿ ಓದಿದೆ. ಅದು ನಿಮ್ಮ ವಯಸ್ಸಿನ ಹುಡುಗನ ಸ್ಟೋರಿ, ಹಾಗಾಗಿ ನಿಮಗೆ ಶೇರ್ ಮಾಡ್ತೀನಿ. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್.
ಅದ್ರಲ್ಲಿ ಏನು ಬರ್ತಿತ್ತು ಅಂದರೆ ನಿಮ್ಮ ವಯಸ್ಸಿನ ಹುಡುಗನ ಅಥವಾ ನಿಮಗಿಂತ ಪ್ರಾಬ್ಲಿ ಒಂದು 2 years ಸೀನಿಯರ್ ರೀ. ಅವನು ಈ ಥರ ಸ್ಟೇಜಲ್ಲಿ, ಇದೇ ಥರ ಒಂದು ಕಾಲೇಜ್ ಸ್ಟೇಜಲ್ಲಿ, ಇದಕ್ಕಿಂತ ಒಂದು ಚಿಕ್ಕ ಸ್ಟೇಜಲ್ಲಿ ಒಂದು ಸ್ಕಿಟ್ ಮಾಡಿದ್ದಾನೆ. ಅವ್ನು ಮಾಡಿ ಸ್ಕಿಟ್ ಅಲ್ಲಿ ಕೂತಿದ್ರಲ್ಲ ಜಡ್ಜು, ಅವ್ರಿಗೆ ಇಷ್ಟ ಆಗಿದೆ. ಸೊ ಆ ಜಡ್ಜ್ ಏನು ಹೇಳಿದ್ದಾರೆ, ಚೆನ್ನಾಗಿದೆ ಕಣೋ, ಇದನ್ನು ರೇಡಿಯೋಲಿ ಮಾಡ್ತೀಯಾ ಅಂತೇಳ. ಸರಿ ಮೇಡಮ್ ಅಂತ ರೇಡಿಯೋಲಿ ಮಾಡಿದ್ದಾನೆ. ರೇಡಿಯೋಲಿ ಅದು ಬಂದಿದೆ. ಅದನ್ನು ಯಾರೋ ನೋಡಿದ್ದಾರೆ, ಇದು ಟಿ ವಿಯಲ್ಲಿ ಮಾಡ್ತೀಯನೋ, ಟಿ ವಿಯಲ್ಲಿ ಅದು ಬಂದಿದೆ. ಅದನ್ನು ಯಾರೋ ಸಿನಿಮಾ ಪ್ರೊಡ್ಯೂಸರ್ ನೋಡಿ, ಸಿನಿಮಾಲಿ ಆ್ಯಕ್ಟ್ ಮಾಡ್ತೀಯನೋ, ಹ್ಞೂ ಅಂದ. ಸಿನಿಮಾಲ್ಲಿ ನೋಡಿ, ಆ ಒಂದು ಪ್ರೋಗ್ರಾಮ್ ಶುರು ಆಗಿದೆ, ಈ ಥರ ಒಂದು ಸ್ಟೇಜಲ್ಲಿ ನಿಮ್ಮ ವಯಸ್ಸಿನ ಹುಡುಗ ಒಂದು ಸ್ಕಿಟ್ ಮಾಡಿದ್ದಾನೆ. ಅದು ಹಂಗೆ ರೇಡಿಯೋ ಹೋಗಿ, ಟಿ ವಿ ಹೋಗಿ, ಸಿನಿಮಾಗೆ ಹೋಗಿ ಅವನು ಇವತ್ತು 150 ಚಿತ್ರಗಳು ಮಾಡಿದ್ದಾನೆ ರೀ. ಆ ಹುಡುಗ ಯಾರು ಗೊತ್ತಾ? ನಾನೇ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇಲ್ಲೇ ಶುರುವಾಗೋದು ಎಲ್ಲ. ನೀವೇನೋ ಸಾಧಾರಣ ಸ್ಟೇಜು, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಚಪ್ಪಾಳೆ ತರ್ತಿದ್ದೀನಿ ಅಂದ್ಕೊಳ್ತೀರಾ. ಅದು ಇದೇ ವಿಷಯ, ಇಲ್ಲಿ ನಡೀತಿರೋ ವಿಷಯ ನಿಮ್ಮನ್ನು ಎತ್ಕೊಂಡು ಹೋಗೋ ಆಕಾಶಕ್ಕೆ ಬಿಸಾಕುತ್ತೆ. ಸೊ ಯು ಮಸ್ಟ್ ಡೂ ಇಟ್ ಇನ್ ವಾಟ್ ವೇ? ಯು ಮಸ್ಟ್ ಅಷ್ಟೇ ಸೀಕ್ರೆಟು. ಜಸ್ಟ್ ಎಕ್ಸೆಲ್ ಇನ್ ವಾಟ್ ಎವರ್ ಯು ಡೂ. ಪೀಪಲ್ ರೀ, ಜನ ಕಾಯ್ತಿದ್ದಾರೆ ರೀ. ಈ ಮರಾಠಿಯಲ್ಲಿ ನೀವು ಹಿಂದಿ ಫಿಲ್ಮ್ಸಲ್ಲಿ ನೋಡ್ತೀರಾ, ತಿರುಪತಿಯಲ್ಲೂ ಮಾಡ್ತಾರೆ. ದಹಿ ಅಂತ ನೋಡಿದಿರೇನು? ದಹಿ ಹಂಡಿ ಅಂತ. ದಹಿ ಹಂಡಿ ನೋಡಿದ್ದೀರಾ? ಅಂದರೆ ಈ ಥರ ಜನ ಎಲ್ಲ ಒಂದು ಜನ, ಅದರ ಮೇಲೆ ಒಬ್ಬ ಒಂದು ಹ್ಯೂಮನ್ ಪಿರಮಿಡ್ ಮಾಡ್ತಾರೆ. ಇಲ್ಲಿಂದ ಕೆಳಗಿಂದ ಒಬ್ಬ ಮೇಲ್ ಹತ್ತಿ, ಕೈಯಲ್ಲಿ ಒಂದು ತೆಂಗಿನಕಾಯಿ ಇರುತ್ತೆ, ಮೇಲೊಂದು ಮಡಿಕೆ ಹೊಡಿತಾನೆ, ಮಡಿಕೆಯಿಂದ ಬೆಣ್ಣೆನೋ ಅಥವಾ ಕಾಯಿನ್ಸೋ ಏನೋ ಬೀಳುತ್ತೆ. ನೋಡಿದ್ದೀರಾ? ದಹಿ ಹಂಡಿ ಅಂತ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಮನಸ್ಸು ಮಾಡಿದ್ರೆ ನಾವೆಲ್ಲ ಕಾಯ್ತಾ ಇದ್ದೀವಿ. ನಿಮ್ಮ ಪೇರೆಂಟ್ಸ್, ನಿಮ್ಮ ಟೀಚರ್ಸ್, ನಿಮ್ಮ ಕಾಲೇಜ್, ನಂತರ ವೆಲ್ ವಿಷರ್ಸ್ ಎಲ್ಲರೂ ಹ್ಯೂಮನ್ ಪಿರಮಿಡ್ ಆಗ್ತೀವಿ. ನೀವು ಹತ್ತಿ ಹೋಗಿ ಯಶಸ್ಸನ್ನು ಪಡಿಬೇಕು. ಪಡಿತೀರಾ? ವಿ ಆರ್ ಆಲ್ ವೇಟಿಂಗ್. All your teachers, the entire staff, the entire Excel college, Ramesh Arvind personally, we will support you. Go and win. Excel. Good luck, boys. ಏನು? ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ನಿಮ್ಮ ಕಾಲೇಜಲ್ಲಿ ಟೆಲಿಫೋನೇ ಇಲ್ವಂತೆ. ಇಂಥ ಗೆಳತಿ ಇಟ್ಕೊಂಡೇನು ಮಾಡಲಿ? ಮೊಬೈಲ್ ಇಲ್ಲದೆ ನಾನು ಯಾರಿಗೆ? ಎನಿವೆ, ಥ್ಯಾಂಕ್ ಯು ಆಲ್. ಭಾಳ ಖುಷಿ ಆಯ್ತು ರೀ. ವಂಡರ್ಫುಲ್ ಮೀಟಿಂಗ್ ಯು ಆಲ್. ಓಕೆ, ಪ್ಲೀಸ್ ಇದೇ ಥರ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸುಮ್ಮನೆ ಕೊರಗಬೇಡಿ. ಲೈಫ್ ಇಸ್ ಬ್ಯೂಟಿಫುಲ್. ಓಕೆ, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು, ಮನೇಲಿ ಪ್ರಾಬ್ಲಮ್ಸ್ ಏನು ಬೇಕಾದ್ರೆ ಇರಲಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಯು ಆರ್ ಆಲ್ ಗೋಯಿಂಗ್ ಟು ವಿನ್ ಎನಾರ್ಮಸ್ಲಿ. ಗುಡ್ ಲಕ್ ಬಾಯ್ಸ್ ಅಂಡ್ ಗರ್ಲ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.